ಜೈ ಶ್ರೀರಾಮ್. ಇವತ್ತೇನು ಗೊತ್ತಾ, ನನ್ನ ಜೀವನದಲ್ಲಿ ಒಂದು ಚಿಕ್ಕದು ಘಟನೆ ಹೇಳ್ತೀನಿ. ನಮ್ಮಲ್ಲಿ ಎರಡು ವರ್ಗದ ಜನಗಳಿರ್ತಾರೆ. ಒಂದು ವರ್ಗದ ಜನಗಳು ಯಾವ ಥರ ಅಂದರೆ, ಯಾರನ್ನೇ ಆಗಲಿ ಒಂಥರ ಏಕವಚನದಲ್ಲಿ ಹೋಗು ಬಾ ಅನ್ನೋದು. ನಾವು ಮಾಡ್ತಾ ಇರೋ ಕೆಲಸಕ್ಕೆ ಅವ್ರು ಮರ್ಯಾದೆ ಕೊಡಲ್ಲ. ನಾವು ಎಂಥ ಚಿಕ್ಕ ಕೆಲಸ ಮಾಡಿದ್ರು ನಮ್ಮ ಆತ್ಮಾಭಿಮಾನ, ನಮ್ಮ ಗೌರವಕ್ಕೆ ಧಕ್ಕೆ ಬಂದರೆ ನಾವು ಸುಮ್ಮನೆ ಇರಲ್ವಲ್ಲ. ಹಾಗೆ ಸ್ವಲ್ಪ ಜನ ಬರೋದು, ಏನೋ ಒಂದು ಅಸಡ್ಡೆಯಿಂದ ಮಾತಾಡದೆ ಹೋಗು ಬಾ ಅನ್ನೋರು ಆ ಥರ ಮಾಡ್ತಾರೆ. ನಮ್ಗೆ ಏನು ಅನ್ಸುತ್ತೆ, ಒಂದು ಸರಿ ಎರಡು ಸರಿ ನೋಡ್ತೀವಿ, ನೆಕ್ಸ್ಟ್ ಸರಿ ಬಂದರೆ ಅವ್ರಿಗೆ ಕೆಲಸನೇ ಮಾಡಿಕೊಡಲ್ಲ. ಮತ್ತು ಅಂಥವ್ರ ಕೆಲಸ ಬೇಡ ದುಡ್ಡು ಬೇಡ ಅನಿಸುತ್ತೆ ನಮಗೆ. ಯಾಕಂದ್ರೆ ನಮಗೂ ಆತ್ಮಗೌರವ ಇದೆಯಲ್ವ, ಅದಕ್ಕೋಸ್ಕರ. ಮತ್ತು ಇನ್ನೊಂದು ವರ್ಗ ಜನರು ಅಂದರೆ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಗೊತ್ತಾ. ಅವ್ರು ಎಷ್ಟೇ ಯಾವ ಸ್ಥಿತಿಲೇ ಇರಲಿ, ಎಷ್ಟು ಪೊಸಿಷನಲ್ಲಿ ಇರಲಿ, ಎಷ್ಟು ಕಮ್ಮಿ ಪೊಸಿಷನ್ಲೇ ದೊಡ್ಡ ಪೊಸಿಷನ್ಲಿದ್ದರು, ಅಮ್ಮ ತಾಯಿ ಈ ಥರ ಮಾತಾಡ್ತಾರೆ. ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಕೇಳ್ತಾರೆ, ಈ ಕೆಲಸ ಮಾಡಿಕೊಡಿ ಅಂತ. ತಾಳ್ಮೆಯಿಂದ ಇದ್ದು ಆ ಕೆಲಸ ಮುಗಿಸ್ಕೊಂಡು, ಇಲ್ಲ ಆಮೇಲೆ ಬನ್ನಿ ಅಂದರೆ ಬರ್ತಾರೆ, ತಗೊಂಡು ಹೋಗ್ತಾರೆ. ಈ ಥರ ಮತ್ತು ಅದಕ್ಕೆ ತಕ್ಕನ ಬೆಲೆ ಕೊಟ್ಟು ಹೋಗ್ತಾರೆ. ಈ ಥರ ಎರಡು ವರ್ಗದ ಜನರನ್ನು ನಾವೆಲ್ಲರೂ ನೋಡೇ ಇರ್ತೀವಿ. ಏನಂದರೆ, ಒಂದು 10 ವರ್ಷಕ್ಕೆ ಮುಂಚೆ ಒಂದು ಘಟನೆ ನಡೀತು. ನಾನೊಂದು ಚಿಕ್ಕದು ಶಾಪ್ ಇಟ್ಕೊಂಡಿದ್ದೆ. ಶಾಪಲ್ಲಿ 2 ಪೋರ್ಷನ್ ಮಾಡ್ಕೊಂಡಿದ್ದೆ. ಒಂದು ಪೋರ್ಷನಲ್ಲಿ ಹೊಲಿತಾ ಇದ್ದೆ, ಇನ್ನೊಂದು ಪೋರ್ಷನಲ್ಲಿ ಚಿಕ್ಕದಾಗಿ ಒಂದು ಐಟಮ್ ಇಟ್ಕೊಂಡಿದ್ದೆ. ದೇವ್ರ ಪೂಜೆ ಐಟಮ್ ಎಲ್ಲ, ಕರ್ಪೂರ, ಕಡ್ಡಿ, ಬಾಳೆಹಣ್ಣು, ತೆಂಗಿನಕಾಯಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದೆ. ಒಂದು ದಿನ ಒಬ್ಬ ಅಣ್ಣ ಬಂದರು. ಅಣ್ಣ ಅಂದರೆ ಸ್ವಲ್ಪ ಚೆನ್ನಾಗಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಸ್ವಲ್ಪ ಶ್ರೀಮಂತರ ಥರ ಬಂದರು. ಒಂದು ಹೊಸ ಕಾರು, ಅದಕ್ಕೆ ಅವಾಗ ತಾನೇ ತಂದಿದ್ದಾರೇನೋ, ಪೂಜೆ ಮಾಡ್ಸೋಕ್ಕೆ ಪೂಜೆ ಐಟಮ್ ತೊಗೊಳಕ್ಕೆ ಬಂದರು. ಸರಿ, ಏನೇನೋ ಕೇಳಿದ್ರು. ನಾನು ಹೊಲಿತಾ ಇದ್ದೋಳು, ಇಳಿದ್ಬಿಟ್ಟು ಎಲ್ಲ ಕೊಟ್ಟೆ. ಇನ್ನೊಂದು ಐಟಮ್ ಇರಲಿಲ್ಲ ನನ್ನ ಹತ್ರ. ಅಣ್ಣ ಅಲ್ಲಿ ತರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದ್ರು. ಸರಿ, ಅಣ್ಣ ಹೋಗಿ ಬರೋವರೆಗೂ ಮತ್ತೆ ಕುತ್ಕೊಂಡು ಹೊಲಿತಾ ಇದ್ದೆ ನಾನು. ಬಂದ ತಕ್ಷಣ ಅಣ್ಣ ಏನಂದ್ರು ಅಂದರೆ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತಮ್ಮ ಅಂದರು. ಅವರು ಅವತ್ತೇ ನನ್ನನ್ನು ನೋಡಿದ್ದು ಹೊಸದಾಗಿ ಫಸ್ಟ್ ಟೈಮು. ಆ ಮಾತು ಕೇಳಿದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ. ಅಣ್ಣ ಯಾಕಣ್ಣ ಅಂದೆ. ಏನಿಲ್ಲಮ್ಮ, ನಂದು ಬಾಲ್ಯ ನನಗೆ ನೆನಪು ಬಂತು. ನನ್ನ ಅಮ್ಮನೂ ಹೀಗೆ ನನಗೆ ಹೊಲಿತಾ ಇದ್ದರು. ಅಮ್ಮಂಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಹಿಂದ್ಗಡೆ ನಿಂತ್ಕೊಂಡು ಪೆಡ್ಲು ತುಳಿತಾ ಇದ್ದೆ. ಸ್ಕೂಲ್ಗೆ ಹೋಗೋವರೆಗೂ ಪೆಡ್ಲು ತುಳಿತಾ ಇದ್ದೆ. ಅಮ್ಮ ಮುಂದ್ಗಡೆ ಮೂವ್ ಮಾಡೋರು. ಅಮ್ಮಂಗೆ ಹುಷಾರಿದ್ದಿಲ್ಲ. ಈ ಥರ ನಮ್ಮ ಜೀವನ ಮಾಡ್ತಾಯಿದ್ವಿ, ಕಷ್ಟದ ಜೀವನ ಅವ್ರಿಗೆ ನಮ್ಮದು. ಈಗ ನೋಡಿ, ನಾನು ಬೇಜಾನ್ ಸಂಪಾದನೆ ಮಾಡಿದ್ದೀನಮ್ಮ, ಅಮ್ಮ ಇಲ್ಲ. ನಿಮ್ಮನ್ನು ನೋಡಿದ ತಕ್ಷಣ ನನಗೆ ಅಮ್ಮ ಜ್ಞಾಪಕ ಬಂತು ಅಂದರು. ಒಂಥರ ಖುಷಿ ಆಯಿತು. ಅಮ್ಮ ನೋಡಿ ಥರ ಆಯಿತು ಅಂದರೆ ನಮಗೆ ಖುಷಿ ಆಗಲ್ವ. ಖುಷಿ ಆಯಿತು. ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅಣ್ಣ ಹೋದರು. ಆವತ್ತಿಂದ ಎಲ್ಲೇ ಸಿಕ್ಕರೂ ಅದೇ ರೆಸ್ಪೆಕ್ಟ್ ಕೊಡ್ತಾರೆ ನಮಗೆ. ಈ ಥರ ಅದೇ ಒಂದು ನಮಗೆ ಬೇಕಾಗಿರೋದು. ನಾವು ಯಾವ ಕೆಲಸ ಮಾಡಿದ್ರು ಇನ್ನೊಬ್ಬರಿಂದ ನಾವು ಇನ್ನೊಬ್ರಿಗೆ ಗೌರವ ಕೊಡ್ತೀವಿ, ನಮಗೂ ಇನ್ನೊಬ್ರಿಗೆ ಗೌರವ ಕೊಡಬೇಕು. ಹಾಗಾಗಿ ಯಾರೇ ಎಂಥ ಕೆಲಸ ಮಾಡ್ತಾಯಿದ್ರು ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ಅದು ನಮ್ಮ ವ್ಯಕ್ತಿತ್ವವನ್ನು ತೋರಿಸುತ್ತೆ. ನಾವು ಒಂದು ಏಕವಚನದಲ್ಲಿ ಮಾತಾಡೋದಾಗಲಿ, ಬೇರೆ ಥರ ಮಾತಾಡಿದ್ರೆ ಅವ್ರಿಗೆ ನಮ್ಮ ಮೇಲೆ ರೆಸ್ಪೆಕ್ಟ್ ಇರೋಲ್ಲ. ಚಪ್ಪಲಿ ಹೊಲಿಯೋರಾದರೂ ಅವ್ರು ನಮಗೆ ರೆಸ್ಪೆಕ್ಟ್ ಕೊಡೋಲ್ಲ. ನಾವು ಅವ್ರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ಅವ್ರು ನಮ್ಗೆ ಅದೇ ರೆಸ್ಪೆಕ್ಟ್ ಕೊಡ್ತಾರೆ. ಜೈ ಶ್ರೀರಾಮ್.